ತಕ್ಷಣ ಸ್ಟಾರ್ ಆಗಲು ಬಯಸುವವರು ಇನ್ಸ್ಟಾಗ್ರಾಮ್ ಮತ್ತು ಇತರ ಸೋಷಿಯಲ್ ಮೀಡಿಯಾ ವೇದಿಕೆಗಳ ಮೂಲಕ ರೀಲ್ಸ್ಗಳ ವ್ಯಸನಿಗಳಾಗ್ತಾರೆ. ಗಂಟೆಗಟ್ಟಲೆ ರೀಲ್ಗಳನ್ನು ನೋಡುವ ಜನರ ದೊಡ್ಡ ಸಮುದಾಯವೇ ಇದೆ. ಅಷ್ಟೇ ಅಲ್ಲ, ಖಾಸಗಿ ಉದ್ಯೋಗಿಗಳು ಮತ್ತು ಸರ್ಕಾರಿ ನೌಕರರು ಸಹ ರೀಲ್ಸ್ ಸ್ಟಾರ್ಗಳಾಗಲು ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ಆದರೆ ಸರ್ಕಾರಿ ವ್ಯವಸ್ಥೆಯ ವಿಶ್ವಾಸಾರ್ಹತೆಗೆ ಧಕ್ಕೆಯಾಗದಂತೆ, ಗೌಪ್ಯ ಮಾಹಿತಿಯನ್ನ ಎಂದಿಗೂ ದುರುಪಯೋಗ ಪಡಿಸಿಕೊಳ್ಳದಂತೆ ಮತ್ತು ನೌಕರರು ಸಾಮಾಜಿಕ ಮಾಧ್ಯಮದಲ್ಲಿ ಶಿಸ್ತಿನ ರೀತಿಯಲ್ಲಿ ವರ್ತಿಸುವಂತೆ ನೋಡಿಕೊಳ್ಳಲು ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಸಾಮಾಜಿಕ ಮಾಧ್ಯಮ ಬಳಕೆಗೆ ಹೊಸ ನಿಯಮ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಸಾಮಾನ್ಯ ಆಡಳಿತ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಲಾಗಿದ್ದು, ಸರ್ಕಾರಿ ನೌಕರರು ಸಾಮಾಜಿಕ ಮಾಧ್ಯಮವನ್ನ ಬಳಸುವಾಗ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ತಿಳಿಸಿದೆ. ಸರ್ಕಾರಿ ನೌಕರರು ಫೇಸ್ಬುಕ್, ಎಕ್ಸ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸ್ಆಪ್ನಂತಹ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವಾಗ ಅಥವಾ ಪೋಸ್ಟ್ ಮಾಡುವಾಗ ಸರ್ಕಾರಿ ನೀತಿಗಳನ್ನ ಉಲ್ಲಂಘಿಸಬಾರದು ಅಂತ ಸುತ್ತೋಲೆ ಮೂಲಕ ಸ್ಪಷ್ಟಪಡಿಸಲಾಗಿದೆ. ಗೌಪ್ಯ ಮಾಹಿತಿಯನ್ನ ಬಹಿರಂಗಪಡಿಸುವುದು, ಸರ್ಕಾರದ ವಿರುದ್ಧ ಸುಳ್ಳು ಅಥವಾ ಅಪ್ರಾಮಾಣಿಕ ಮಾಹಿತಿಯನ್ನ ಪ್ರಸಾರ ಮಾಡುವುದು, ಜಾತಿ, ಧರ್ಮ, ಭಾಷೆ, ಪ್ರದೇಶ ಅಥವಾ ಸಾಮಾಜಿಕ ಗುಂಪುಗಳ ನಡುವೆ ವಿಭಜನೆಯನ್ನ ಉಂಟು ಮಾಡುವ ಕಾಮೆಂಟ್ಗಳು ಅಥವಾ ವಿಷಯವನ್ನ ಪ್ರಸಾರ ಮಾಡುವುದನ್ನ ನಿಷೇಧಿಸಲಾಗಿದೆ. ಹಾಗಾದ್ರೆ ಹೊಸ ನಿಯಮಗಳಲ್ಲಿ ಏನಿದೆ? ಸರ್ಕಾರಿ ನೌಕರರು ತಮ್ಮ ವೈಯಕ್ತಿಕ ಖಾತೆಗಳಲ್ಲಿ ಸರ್ಕಾರಿ ನಿರ್ಧಾರಗಳನ್ನು ಟೀಕಿಸುವ ಅಥವಾ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡುವ ಪೋಸ್ಟ್ಗಳನ್ನು ಹಾಕಬಾರದು. ಯಾವುದೇ ಮಾಹಿತಿ ಪ್ರಸಾರ ಮಾಡುವ ಮೊದಲು ಅದನ್ನ ಸರ್ಕಾರವು ಅಧಿಕೃತವಾಗಿ ಘೋಷಿಸಿದೆಯೇ ಎಂದು ಪರಿಶೀಲಿಸುವುದು ಅವಶ್ಯಕ. ಪರಿಶೀಲನೆಯು ಪ್ರತ್ಯೇಕ ಮಾಹಿತಿಯನ್ನ ಪ್ರಸಾರ ಮಾಡುವುದನ್ನು ತಡೆಯುತ್ತೆ ಮತ್ತು ತಪ್ಪು ಸಂದೇಶವನ್ನ ಕಳುಹಿಸುವುದನ್ನು ತಡೆಯುತ್ತೆ. ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಸಂಬಂಧಪಟ್ಟ ಉದ್ಯೋಗಿಯ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸುತ್ತೋಲೆಯಲ್ಲಿ ಎಚ್ಚರಿಸಲಾಗಿದೆ. ಸೇವಾ ನಿಯಮವನ್ನು ಉಲ್ಲಂಘಿಸಿದರೆ ಅಮಾನತು, ವೇತನ ಕಡಿತ, ಬಡ್ತಿ ತಡೆ ಹಿಡಿಯುವಿಕೆ ಇದರಲ್ಲಿ ಸೇರಿರುತ್ತೆ. ಸರ್ಕಾರಿ ನೌಕರರು ಸಾರ್ವಜನಿಕರ ಮುಂದೆ ಸರ್ಕಾರದ ಮುಖ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಅವರ ನಡವಳಿಕೆ ಮತ್ತು ಹೇಳಿಕೆಗಳು ಸಾರ್ವಜನಿಕರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಆದ್ದರಿಂದ ಸರ್ಕಾರ ಎಲ್ಲ ಉದ್ಯೋಗಿಗಳಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಜವಾಬ್ದಾರಿಯುತವಾಗಿ ವರ್ತಿಸುವಂತೆ, ನಿಖರ ಮತ್ತು ಅಧಿಕೃತ ಮಾಹಿತಿಯನ್ನ ಪ್ರಸಾರ ಮಾಡುವಂತೆ, ಸರ್ಕಾರದ ಕಾರ್ಯವಿಧಾನಗಳಿಗೆ ನಿಷ್ಠೆಯನ್ನ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದೆ. ಹೌದು, ಇದು ಇಂಟರ್ನೆಟ್ ಬಳಕೆ ಮಾಡದೇ ಇರುವವರು ಬಹುಶಃ ಯಾರೂ ಇಲ್ಲ ಇರಬಹುದು. ಅದರಲ್ಲೂ ಸಾಮಾಜಿಕ ಮಾಧ್ಯಮಗಳು, ಅಪ್ಲಿಕೇಶನ್ಗಳು, ಹಣ ವಿನಿಮಯ, ಶಾಪಿಂಗ್ ಎಲ್ಲವೂ ಆನ್ಲೈನ್ ಮಯ. ಅದರಲ್ಲೂ ಸಾಮಾಜಿಕ ಮಾಧ್ಯಮಗಳು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಆದರೆ ಈ ಪ್ಲಾಟ್ಫಾರ್ಮ್ಗಳಿಂದ ಉಪಯೋಗ ಎಷ್ಟಿದೆಯೋ ಅಷ್ಟೇ ದುಷ್ಪರಿಣಾಮಗಳು ಇದೆ. ಸಾಮಾಜಿಕ ಮಾಧ್ಯಮಗಳನ್ನು ಅತಿಯಾಗಿ ಬಳಸುವುದು ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತೆ. ಆದ್ದರಿಂದ ಸಾಮಾಜಿಕ ಮಾಧ್ಯಮವನ್ನು ಸರಿಯಾಗಿ ಮಿತವಾಗಿ ಬಳಸುವುದು ಅತ್ಯಂತ ಅಗತ್ಯ. ಸಾಮಾಜಿಕ ಮಾಧ್ಯಮಗಳ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಎಷ್ಟು ಸಮಯವನ್ನು ಕಳೀತೀರಿ ಎಂಬುದನ್ನು ನಿರ್ಣಯಿಸಿ. ಅದರಲ್ಲಿನ ನಿರ್ದಿಷ್ಟ ವಿಷಯ ನಿಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದರ ಕುರಿತು ಗಮನ ಇರಲಿ. ಒತ್ತಡದ ಭಾವನೆ ಉಂಟು ಮಾಡುವ ಬುದ್ಧಿಹೀನ ಸ್ಕ್ರೋಲಿಂಗ್ ತಡೆಯಲು ವಾಸ್ತವಿಕ ಗಡಿಗಳನ್ನು ಹೊಂದಿಸಿ. ಇಂತಿಷ್ಟೇ ಸಮಯ ಸಾಮಾಜಿಕ ಮಾಧ್ಯಮ ನೋಡಬೇಕು ಅನ್ನೋದನ್ನು ನಿರ್ಧರಿಸಿ. ಇದು ಸಾಮಾಜಿಕ ಮಾಧ್ಯಮದಲ್ಲಿ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಮತ್ತೊಂದು ಪ್ರಮುಖ ಅಂಶ. ನಕಾರಾತ್ಮಕ ಭಾವನೆಯನ್ನು ಉಂಟುಮಾಡುವ ಅಥವಾ ಅನಾರೋಗ್ಯಕರ ಹೋಲಿಕೆಗಳನ್ನು ಪ್ರಚೋದಿಸುವ ಖಾತೆಗಳನ್ನು ಅನುಸರಿಸಲೇಬೇಡಿ. ನಿಮ್ಮನ್ನ ಪ್ರೇರೇಪಿಸುವ, ಶಿಕ್ಷಣ ನೀಡುವ, ಉನ್ನತಿಗೇರಿಸುವ ಪೇಜ್ಗಳನ್ನು ಫಾಲೋ ಮಾಡಿ. ನಿಮ್ಮ ಡಿಜಿಟಲ್ ಜಾಗದ ಮೇಲೆ ನೀವು ನಿಯಂತ್ರಣ ಹೊಂದಿದ್ದೀರಿ ಎಂಬುದನ್ನು ನೆನಪಿನಲ್ಲಿಡಿ. ಇನ್ನು ಲೈಕ್ಸ್, ಕಾಮೆಂಟ್ಗಳ ಮೂಲಕ ಯಾವುದನ್ನ ನಿರ್ಣಯಿಸುವುದಕ್ಕೆ ಹೋಗಬೇಡಿ. ಬದಲಾಗಿ ಅರ್ಥಪೂರ್ಣ ಸಂವಹನಗಳಲ್ಲಿ ತೊಡಗಿಸಿಕೊಳ್ಳಿ. ನಿಜವಾದ ಸಂಪರ್ಕಗಳನ್ನು ಬೆಳೆಸುವ ಗುಣಮಟ್ಟದ ಸಂವಹನಗಳು ಮಾನಸಿಕ ಆರೋಗ್ಯಕ್ಕೆ ಧನಾತ್ಮಕ ಕೊಡುಗೆಯನ್ನ ನೀಡುತ್ತೆ. ಪೋಸ್ಟ್ಗಳಿಗೆ ಚಿಂತನಶೀಲವಾಗಿ ಪ್ರತಿಕ್ರಿಯಿಸುವುದು, ಅರ್ಥಪೂರ್ಣ ಸಂಭಾಷಣೆ, ಇತರರನ್ನ ಬೆಂಬಲಿಸುವುದು ನಿಮ್ಮ ಮನಸ್ಸಿಗೆ ಹೆಚ್ಚು ಉಲ್ಲಾಸ ತರಬಹುದು. ನಿಮ್ಮ ಮಾನಸಿಕ ಆರೋಗ್ಯವನ್ನು ರಕ್ಷಿಸುವುದಕ್ಕೆ ನಿಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಜೀವನದ ನಡುವೆ ಗಡಿಗಳನ್ನು ಸ್ಥಾಪಿಸುವುದು ಅತ್ಯಗತ್ಯ. ಸಾಮಾಜಿಕ ಮಾಧ್ಯಮವನ್ನು ಪರಿಶೀಲಿಸಲು ನಿರ್ದಿಷ್ಟ ಸಮಯವನ್ನು ಗೊತ್ತುಪಡಿಸಿ. ಮಲಗುವ ಮುನ್ನ ಸ್ಕ್ರೋಲ್ ಮಾಡೋದನ್ನು ತಪ್ಪಿಸಿ. ಇದು ನಿದ್ರೆಯ ಮಾದರಿಗಳನ್ನು ಅಡ್ಡಿಪಡಿಸುತ್ತೆ, ಒತ್ತಡವನ್ನು ಹೆಚ್ಚಿಸುತ್ತೆ. ಇವುಗಳಿಗೆ ನಿರ್ದಿಷ್ಟ ಗಡಿಗಳನ್ನು ಗುರುತಿಸುವ ಮೂಲಕ ಮಾನಸಿಕ ವಿಶ್ರಾಂತಿಯನ್ನು ಪಡೆಯಬಹುದು. ನಿಯಮಿತವಾಗಿ ಡಿಜಿಟಲ್ ಡಿಟಾಕ್ಸ್ ಅಭ್ಯಾಸ ಮಾಡಿ. ಸಾಮಾಜಿಕ ಮಾಧ್ಯಮಗಳಿಂದ ತೆಗೆದುಕೊಳ್ಳುವ ಸಂಕ್ಷಿಪ್ತ ವಿರಾಮ ತಾಜಾ ದೃಷ್ಟಿಕೋನವನ್ನು ಒದಗಿಸುತ್ತೆ. ಅತಿಯಾದ ಭಾವನೆಗಳನ್ನು ಕಡಿಮೆ ಮಾಡುತ್ತೆ. ಸಾಮಾಜಿಕ ಮಾಧ್ಯಮದ ಆಯಾಸವನ್ನು ತಡೆಯುತ್ತೆ. ಆಫ್ಲೈನ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಅಥವಾ
ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಲು ಈ ಸಮಯ ಬಳಸಿ. ಸಾಮಾಜಿಕ ಮಾಧ್ಯಮದಲ್ಲಿ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಲು ಮೈಂಡ್ಫುಲ್ ಪೋಸ್ಟ್ ಮಾಡುವುದು ಅಷ್ಟೇ ಮುಖ್ಯ. ವೈಯಕ್ತಿಕ ಮಾಹಿತಿಯನ್ನು ಅತಿಯಾಗಿ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ನಿಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸುವ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ನಿಜವಾದ ಅನುಭವಗಳನ್ನು ಹಂಚಿಕೊಳ್ಳಿ. ಹೆಚ್ಚು ವಾಸ್ತವಿಕ ಮತ್ತು ಬೆಂಬಲಿತ ಆನ್ಲೈನ್ ಸಮುದಾಯ ಫಾಲೋ ಮಾಡಿ. ಒಟ್ಟಾರೆ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಹಾನಿಯಾಗದಂತೆ ಸಾಮಾಜಿಕ ಮಾಧ್ಯಮವನ್ನು ಬಳಸಿಕೊಳ್ಳಲು ಅದರಲ್ಲಿ ಜಾಗರೂಕತೆಯಿಂದ ತೊಡಗಿಸಿಕೊಳ್ಳುವ ಅಗತ್ಯ ಇದೆ. ಸಾಮಾಜಿಕ ಮಾಧ್ಯಮ ನಿಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಬೇಕೇ ಹೊರತು ಕಡಿಮೆ ಮಾಡಬಾರದು. ಎಲ್ಲ ದೃಷ್ಟಿಕೋನದಿಂದ ಮಹಾರಾಷ್ಟ್ರ ಸರ್ಕಾರ ಸಾಮಾಜಿಕ ಮಾಧ್ಯಮ ಬಳಕೆಯ ಕುರಿತಂತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚನೆ ಕೊಟ್ಟಿದೆ.